ಇವತ್ತು ದಿನ ಕಾಶ್ಮೀರದಲ್ಲಿ ಪಹಲ್ಗಾವ್ ಏನು ಗಲಭೆ ನಡೆದಿದೆಯೋ ಅದರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಇಂಥ ಕನ್ನಡದವರು ಇದ್ದಾಗಲೇ ಅದಕ್ಕೋಸ್ಕರನೇ ಹಿಂಗೆ ಪಹಲ್ಗಾವಲ್ಲಿ ಇದಾಯಿತು, ಗಲಭೆ ಆಯಿತು. ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ, ತಪ್ಪು ಬಂದಿದ್ವಿ ಅಂತಲೂ ಅವ್ರ ಗಮನಕ್ಕೆ ಬಂದಿಲ್ಲ. ಈ ಎರಡನೇದು ಅವ್ರು ಫೇಸ್ಬುಕ್ಕಲ್ಲಿನೂ ಬಿಟ್ಟಿದ್ದಾರೆ. ಅದರಲ್ಲೂ ಅವರು ಅಲ್ಲಿ ಗೂಂಡಾಗಲ್ ವರ್ತಿಸಿದ್ರು. ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಹೊರತು ನಾವು ಅಂದ್ಕೊಂಡ್ವಿ ಅವರು ಸಾರಿ ಕೇಳ್ಬೋದೇನೋ ಅಂತೇಳಿ. ಆದರೆ ಇಲ್ಲಿವರೆಗೂ ಅವರಿಂದ ಏನೂ ಪಶ್ಚಾತ್ತಾಪನೇ ಇಲ್ಲ, ಯಾವುದೋ ರೀತಿಯ ಕ್ಷಮಾಪಣೆನೂ ಆಗಿಲ್ಲ. ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಇದ್ದಾರೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರಿದ್ದಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಅವರಿದ್ದಾರೆ. ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಆಪರೇಷನ್ ಅಸಹಕಾರ ತೋರಿಸ್ಬೇಕಂತೇಳಿ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ, ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ, ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮಾ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರೋ, ಎಷ್ಟು ಸ್ವಾಭಾವಿಕರಿರೋ ಅಷ್ಟೇ ಕೆರಲ್ಬಿಟ್ಟಿದ್ದಾರೆ ಇವತ್ತಿನ ದಿನ. ಇಡೀ ಆ ಪಹಲ್ಗಾವ್ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ. ಏನು ಅಷ್ಟು ಅಮಾನವೀಯವಾಗಿ ಸಾಯಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾವೆ. ಅಂಥದ್ರಲ್ಲಿ ನೀವು ಈ ಥರ ಇರೋದ್ರಿಂದನೇ ಈ ಥರ ಘಟನೆ ಆಯಿತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ. ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ. ಇವತ್ತಿನ ದಿನ ನಾವು ಏನು ಇಲ್ಲೆಲ್ಲ ಸೇರಿದ್ವಲ್ಲ, ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ವಿ. ಏನಂತ, ಅವರು ಏನು ನಮ್ಮ ಸೋನು ನಿಗಮ್ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು, ಯಾರೂ ಅವ್ರನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ಅದ್ರ ಅನ್ಕೊಂಡಿದ್ವಿ. ಹೇಳಿ ಸರ್. ಹೌದು ಸರ್. ಸರ್ ನಿಜ ತಾವು ಈಗ ಏನು ಕೇಳಿದರೆ ಅದಕ್ಕೆ ಹೇಳಿ. ಈಗ ನಾವು ಎಲ್ಲ ಅವ್ರನ್ನ ಕರಿತಾ ಇದ್ವಿ, ಆಡಿಯೋ ಕಂಪನಿ ಅವ್ರನ್ನ ಕರಿತಾ ಇದ್ವಿ, ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ಕರಿತಾ ಇದ್ವಿ. ಯಾರು ಯಾವ ಥರ ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದ್ದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೂಲಂಕುಷವಾಗಿ ಪರ್ಮನೆಂಟಾಗಿ ಏನಾರ ಒಂದು ಸಜೆಷನ್ ಇದು ಮಾಡೋದಾ ಅನ್ನೋದೂ ನಮ್ಮ ಮೈಂಡಲ್ಲಿದೆ. ಅವ್ರ ಕ್ಷಮಾಪಣೆ ಹೇಳದೇ ಇದ್ರೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ. ಇಲ್ಲ ಸರ್, ಇಲ್ಲ ಸಾರಿ, ನಾವು ಆಕ್ಚುಲಿ ಸರ್ ನಾವು ಹೇಳೋದು ಕೇಳಿ ಸರ್. ನಾವು ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿದ್ವಿ. ಹಾಗೂ ಕೆಲವು ತಮ್ಮ ಮಿತ್ರರಿಗೆಲ್ಲ ಕೆಲವು ನಮ್ಮ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ವಿ. ಭಾರಿ ತಪ್ಪು ಅವ್ರು ಮಾತಾಡಿರೋದು, ಅವ್ರು ಮಾತಾಡಬಾರ್ದಾಗಿತ್ತು. ನಿಜ. ಈಗ ಈ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲನೂ ಇದು ಮಾಡ್ಕೊಂಡು ಕೂತವ್ರೆ. ಅದರ ನೋ ಕೋಆಪರೇಷನ್ ಬ್ಯಾನ್ ಯಾವ ರೀತಿ ಮಾಡಬೇಕು, ಅಲ್ಲಮ್ಮ ಬ್ಯಾನ್ ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ, ನಿರ್ಮಾಪಕರಿದ್ದಾರೆ, ಆಡಿಯೋ ಕಂಪನಿಯವರು ಇದ್ದಾರೆ, ಅವ್ರದ್ದು ಕೆಲವು ಅರ್ಧಬರ್ಧ ಆಗಿರುತ್ತೆ, ಅಂಥವೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ಸರ್ ಬಾಹಿರಂಗವಾಗಿ ಎಂಟೈರ್ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಇಲ್ಲಮ್ಮ, ಇವತ್ತು ಎಮರ್ಜೆನ್ಸಿಯಾಗಿ ಕರೆದಿದ್ವಿ. ಅವರು ಧರ್ಮ ಅವರು ಎಲ್ಲರ ಹತ್ರ ಮಾತಾಡಿದ್ದಾರೆ.
ಆನ್ಲೈನಲ್ಲಿ ಮಾತಾಡ್ಕೊಂಡ್ಬಿಟ್ಟು ಔಟ್ಪುಟ್ ಅವ್ರು ಹೇಳ್ತಾರೆ ಏನಂತ ಮಾತಾಡಿ. ಹೌದು ಸರ್. ಬರೀ ಮಾತಲ್ಲಿ ಹೇಳಿದಾರ ಅಥವಾ ಒಂದು ಲೆಟರ್ ಮುಖಾಂತರ ನಾವು ಅವರಿಗೆ ಅಸಹಕಾರ ಕೊಡ್ತೀವಿ? ಆಲ್ರೆಡಿ ಧರ್ಮವೀರ್ ಮತ್ತೆ ಮೇಡಮ್ ಅವ್ರು ಬಿಟ್ಟರು ಬೇರೆ ಯಾರು ಬಂದಿಲ್ಲ. ಹರಿಕೃಷ್ಣ ಅವ್ರು ಇರ್ಬೋದು, ಅರ್ಜುನ್ ಜನಿ ಇರ್ಬೋದು, ಅಜನೀಶ್ ಸೋಮನಾಥ್, ರವಿ ಬಸವರು, ಸಾಧು ಕೋಕಿಲ್ ಅವರು ಕೂಡ ಅಕಾಡೆಮಿಯಲ್ಲಿ ಇದ್ದಾರೆ. ಸೊ ಆದ್ರೂ ಕೂಡ ಅವ್ರು ಬಂದಿಲ್ಲ. ಸಾಧು ಅವ್ರದ್ದು ಮಾತಾಡಿದ್ವಿ ಸರ್, ನಾವು ಸಾಧು ಅವ್ರ ಹತ್ರ ಮಾತಾಡಿದ್ವಿ. ಕೇಳಿ ಸರ್, ಕೇಳಿ ಸರ್. ಈಗ ತಾನೇ ಚರ್ಚೆ ಮಾಡಿದ್ವಿ ಸರ್. ಅವ್ರು ಆಲ್ರೆಡಿ ಫೋನಲ್ಲಿ ಮಾತಾಡಿದ್ವಿ ಸರ್, ಮಾತಾಡಿದ್ವಿ. ಕೊಡ್ತಾರೆ ಸರ್. ಇನ್ಮೇಲೆ ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಳಿಸ್ತೀವಿ ಸರ್. ಈ ತರ ನಾವು ಅವಸರ ತೋರಿಸಿದ್ವಿ ನಮ್ಮ ಇಂಡಸ್ಟ್ರಿಯಿಂದ, ನೀವು ಯಾರು ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ನಾವು ಎಲ್ಲರಿಗೂ ಲೆಟರ್ ಮುಖೇನ ಕಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಅನ್ನೋ ಸಾಕಷ್ಟು ಜನರ ಆಕ್ರೋಶ ಆಗಿದೆ. ಮೊನ್ನೆ ಬಂದಂತ ಕನ್ನಡ ಪರ ಸಂಘಟನೆಯವರು ಅದೇ ಹೇಳಿದ್ರು, ಇದು ಕ್ಷಮಿಸುವಂತದ್ದಲ್ಲ, ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ, ನಮ್ಮ ಭಾಷೆಯಲ್ಲಿ ಇರೋರಿಗೆ ಆಡೋಕೆ ಅವಕಾಶ ಕೊಡಿ, ನಮ್ಮಲ್ಲಿ ಪ್ರತಿಭೆಗಳಿಲ್ವಾ ಅಂತಾರೆ. ಇದಕ್ಕೆ ನಿರ್ಧಾರ ಏನು ಸರ್? ಇಡೀ ಇಂಡಸ್ಟ್ರಿನೇ ಬೇಡ ಅಂದಾಗ ನಾವು ಖಂಡಿತ ಬೇಡ ಸರ್, ನಮ್ಗೆ ಅಂತವ್ರು ಬೇಕಾಗಿಲ್ಲ ಅಂತವ್ರು. ಇಲ್ಲ ಇಲ್ಲ ಅಲ್ಲಲ್ಲಮ್ಮ, ನಾವು ಏನು ಖಂಡಿತ ಕ್ರಮ ತಗೊಳ್ತೀವಮ್ಮ. ಅಲ್ಲಲ್ಲ, ಅಟ್ಲೀಸ್ಟ್ ನಮ್ಮಲ್ಲಿ ಇಲ್ಲಿ ಏನು ಮೆಂಬರ್ಸ್ ಆಗಿರ್ತಾರೋ ಅವ್ರು ಯಾರು ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ. ಮಾತಾಡಿ ಸರ್. ಈಗ ಒಂದೊಂದು ಇನ್ಸಿಡೆಂಟ್ ಆದಾಗ ಚಿತ್ರರಂಗ ಯಾವುದೇ ಸಣ್ಣ ಕೆಲಸ ಮಾಡಲಿ, ಬೇರೆ ಊರಿಂದ ಬಂದವರು ಅವ್ರ ನಂಬರ್ ಅವ್ರ ಡಾಟಾಗಳನ್ನೆಲ್ಲ ನೀವು ಎತ್ತಿಟ್ಕೋಬೇಕು ಚೇಂಬರ್ ಅವರು. ಖಂಡಿತ ಇದೆ ಸರ್. ಈಗ ಸೌಲಭ್ಯ ಸಿಗ್ತಾ ಇಲ್ಲ ಸರ್, ಈಗ ಸಿಗ್ತಾ ಇಲ್ಲ ಸರ್. ಅಲ್ಲಲ್ಲ, ಈ ಇನ್ಸಿಡೆಂಟ್ ಆದ್ಮೇಲೆ ಸರ್ ಅದೆಲ್ಲ ಮಾತಾಡ್ಬೇಡಿ ಸರ್. ಈ ಇನ್ಸಿಡೆಂಟ್ ಆದ್ಮೇಲೆ ಅಯ್ಯಪ್ಪ ಯಾರ ಕೈಗೂ ಸಿಗ್ತಾ ಇಲ್ಲ. ಹೌದು ಯಾವ ಸರ್ ಕಾವೇರಿ ಹೋರಾಟ ಬಂದಾಗ ಬಂದಿಲ್ವ ಸರ್ ಎಲ್ಲರೂ? ಹಾ, ಇಂಡಸ್ಟ್ರಿ ಸಂಬಂಧಪಟ್ಟಾಗಲೂ ನಾವು ಕರೆದಾಗ ಎಲ್ಲರೂ ಬರ್ತಾ ಇದ್ದಾರೆ ಸರ್. ಸರ್ ನಾವು ಸಣ್ಣದು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ, ಅದಕ್ಕೆಲ್ಲ ಆಗಿತ್ತು. ಇಲ್ಲ ಸರ್, ಸರ್ ನಾನು ಇದ್ರ ವಿಷಯವಾಗಿ ರಾಗ್ಲೈನ್ ಅವ್ರ ಹತ್ರ, ದೊಡ್ಡನವ್ರ ಹತ್ರ ಮಾತಾಡಿದ್ವಿ. ಇಷ್ಟಲ್ಲೇ ನಮ್ಮ ನಾಯಕ ನಟರೆಲ್ಲನೂ ಒಂದ್ ಕಡೆ ಸೇರಿಸ್ತು ಅಂತಾನು ಹೇಳಿದ್ದಾರೆ. ಒಂದೇ ಟೈಮ್ ನಡೆಯುತ್ತೆ ಸರ್. ಮಂಡ್ಯದಿಂದ ಅಂಬರೀಷ್ ಅಣ್ಣ ಎಡಗೈಯಲ್ಲಿ ರಾಜೀನಾಮೆ ಬಿಸಾಕ್ಬಿಟ್ರು. ಖಂಡಿತ ಇತ್ತು, ಒಪ್ಕೊಳ್ತೀವಿ. ಈಗ ಒಗ್ಗಟ್ಟು ಇಂಡಸ್ಟ್ರಿ ಇಲ್ಲ ಸರ್. ಈಗಲೂ ಇದೆ, ತಪ್ಪು ತಿಳ್ಕೊಂಡಿದ್ರೆ ಈಗಲೂ ಇದೆ ಇಂಡಸ್ಟ್ರಿ ಸರ್. ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲರೂ ಬಂದಿದ್ರಲ್ಲ ಸರ್. ತಮ್ಮ ಮೀಡಿಯಾದಲ್ಲಿ ಹೇಳಿದ್ರ ಎಲ್ರು? ಇಲ್ಲ ಅವ್ರು ಬಂದಿಲ್ವಾ? ಮುರಳಿ ಬಂದಿಲ್ವಾ? ವಿನೋದ್ ರಾಜ್ ಬಂದಿಲ್ವಾ? ಯಾರು ಎಲ್ಲ ಸರ್ ಇಷ್ಟಲ್ಲೇ ಎಲ್ಲರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ. ಇನ್ನೊಂದು ದಿನ ನಾವು ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ, ಬನ್ನಿ. ಏನು ಅವರು ನೀವೇನು ಸಾರಿ ಹೇಳಿದ್ರೆ ಏನು ಮಾಡಬೇಕು, ಸಾರಿ ಹೇಳ್ದೆ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಚರ್ಚೆ ಮಾಡಿ ನಾವು ತೀರ್ಮಾನ ಸರ್. ಇದೇ ವಾರದಲ್ಲಿ ಸರ್ ನಾವು ಇವತ್ತು ಯಾರು ಕರೆದಿಲ್ಲ. ಮೇಡಮ್, ಒಂದು 3-4 ಡೇಸಲ್ಲೇ ನಿಮಗೆ ಅದನ್ನ ಹೇಳ್ತೀವಿ ಯಾವ ರೀತಿ ಮಾಡಬೇಕಂತಲ್ಲಿ. ಸರ್ ಎಲ್ಲದಕ್ಕೂ ಒಂದು ಕ್ಷಮಾಪಣೆ ಅನ್ನೋದು ಇದ್ದೇ ಇರುತ್ತಲ್ವಾ, ಅದು ಕೇಳಿ. ಕ್ಷಮಾಪಣೆ ಕೇಳಿಲ್ಲ, ಸಮರ್ಥನೆ ಮಾಡಿದ್ದಾರೆ. ಅಲ್ಲೂ ಕೂಡ ಗೂಂಡಾಗಳು ಅಂತ ಹೇಳಿದ್ದಾರೆ. ಅಲ್ಲ, ಸಮರ್ಥನೆ ಮಾಡಿದ್ದಾರೆ, ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿಲ್ಲ.